ರಾಜ್ಯದ ಶಕ್ತಿ ಕೇಂದ್ರವಾದ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆಯಾ? ನೋ ನೋ ಇಲ್ಲ. ಬದಲಾಗಿ ರಾಜೀನಾಮೆಗಾಗಿ ಪೊಲಿಟಿಕಲ್ ಹೈಡ್ರಾಮಾ ನಡೀತಾ ಇದೆ. ಕರುನಾಡಿನಲ್ಲಿ ಕಾವೇರಿದ ರಾಜೀನಾಮೆ ರಾದ್ಧಾಂತ. ಕೊನೆಗೂ ಸಚಿವ ನಾಗೇಂದ್ರ ತಲೆದಂಡಾಗೋದು ಫಿಕ್ಸ. ಬಿಜೆಪಿಯ ಹೋರಾಟಕ್ಕೆ ಸಿಗುತ್ತಾ ಭಾರಿ ಜಯ. ಸಿಎಂ ಡಿಕೆಶಿ ಭೇಟಿ ಆಗಿದ್ದೇಕೆ ನಾಗೇಂದ್ರ? ರಾಜೀನಾಮೆ ರಾಜಕೀಯಕ್ಕೆ ಸಿಗುತ್ತಾ ಮೆಗಾ ಟ್ವಿಸ್ಟು. ವಿಧಾನಸೌಧದ ಪಡಸಾಲೆ ಮೊಗಸಾಲೆಯಲ್ಲಿ ಘೋಷಣೆಗಳು ಮೊಳಗುತ್ತಿದೆ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಗಂಟಲಿಗೆ ವಿರಾಮ ಇಲ್ಲ ಅಂತ ಹೇಳಿ ಬಿಜೆಪಿ ಘೋಷಣೆಯನ್ನು ಮಾಡ್ತಾ ಇದೆ. ಆ ತರಹದೊಬ್ಬ ಕಳಂಕಿತ ವ್ಯಕ್ತಿಗೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಭಾಗ್ಯ ಹೆಂಗ ಸಿಕ್ತು ಅನ್ನೋದು ಬಿಜೆಪಿಗರ ಪ್ರಶ್ನೆ. ರಾಹುಲ್ ಗಾಂಧಿ ಯೋಚನೆ ಮಾಡ್ತಿದ್ದಾರೆ, ಸೋನಿಯಾ ಗಾಂಧಿ ಟೆನ್ಷನ್ ತಗೋತಿದ್ದಾರೆ. ಇಡೀ ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದು ಅತಿ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ. ಕೈ ಬಿಟ್ಟರೆ ಸೋತಂತೆ, ಕೈ ಬಿಡದೇ ಇದ್ರೆ ಕುತ್ತಿಗೆಗೆ ಬರುತ್ತೆ. ಏನು ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್. ನಾಗೇಂದ್ರಗೆ ಒಂದು ವಾರದಿಂದ ಸರಿಯಾಗಿ ನಿದ್ದೆ ಇಲ್ಲ. ನಿರಂತರವಾದಂತಹ ಯೋಚನೆಗೆ ಬಿದ್ದಿದ್ದಾರೆ ನಾಗೇಂದ್ರ. ಬಿಜೆಪಿಗರು ಹಠ ನಿಲ್ಲಿಸೋದಿಲ್ವಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ, ನಿಲ್ಲಿಸುವುದಿಲ್ಲ. ದಿನಕ್ಕೊಂದು ಹೊಸ ರೂಪದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಮೊದಲ ದಿನ ಪ್ಲೇ ಕಾರ್ಡ್ ಪ್ರದರ್ಶನ ಇತ್ತು. ಅದಾದ ನಂತರದ ದಿನ ಗಾಂಧೀಜಿಯ ಪುತ್ಥಳಿಯ ಪಕ್ಕದಲ್ಲೇ ಕೂತ್ಕೊಂಡು ಜೈಂಖಾರ ಮೊಳಗಿಸಿದ್ರು. ಅದಾದ ನಂತರದ ದಿನ ಎಲ್ಲಿಂದಲೋ ಟಿ ಶರ್ಟ್ ಹೊಲಿಸ್ಕೊಂಡು ಬಂದು ಹಾಕ್ಕೊಂಡು ವಿಧಾನಸೌಧದ ಒಳಗೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು. ಅದಾದ ಮರುದಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಸಭೆ ಮಾಡಿದ್ರು. ಆ ಸಭೆಯ ಸಮಾಪ್ತಿಯ ದಿನ ಸೀದಾ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು. ಈಗ ವಿಧಾನಸೌಧದ ಬಾವಿಯಲ್ಲಿ ನಿಂತುಕೊಂಡು ಹೋರಾಟ. ವಿಧಾನಸೌಧದ ಸ್ಪೀಕರ್ ಕೂಡ ನಿಸ್ಸಹಾಯಕ ಸ್ಥಿತಿಗೆ ಬರುವ ಮಟ್ಟಕ್ಕೆ. ಬಿಜೆಪಿಯ ರಾಜ್ಯದ ಪ್ರಧಾನ ಕಚೇರಿಯಲ್ಲೂ ಕೂಡ ಮೀಟಿಂಗ್ಗಳಾಗ್ತಾ ಇದೆ. ಬಿಜೆಪಿಯ 32 ಜಿಲ್ಲೆಗಳ ಪೈಕಿ 19 ತಾಲೂಕುಗಳ ಬಿಜೆಪಿ ಕಚೇರಿಗಳಲ್ಲಿ ಸ್ಥಳೀಯ ನಾಯಕರು ಕೂತ್ಕೊಂಡು ಸಭೆ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಿಂದ ಬಿ ನಾಗೇಂದ್ರ ಕೆಳಗಿಳಿಬೇಕು. ವಾಲ್ಮೀಕಿ ಅನ್ನೋ ಅತಿ ದೊಡ್ಡ ಸಮುದಾಯದ ಹಣ ನುಂಗುದವನಿಗೆ ಡಿಕೆ ಶಿವಕುಮಾರ್ ಹೆಂಗ್ ಸ್ಥಾನ ಕೊಟ್ರು? ರಾಜ್ಯ ಕಾಂಗ್ರೆಸ್ನನ್ನ ಕಟಕಟೆಯಲ್ಲಿ ನಿಲ್ಲಿಸುವಂತಹ ಪ್ರಯತ್ನದಲ್ಲಿ ಬಿಜೆಪಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಇದು ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು.